1947 ಆಗಸ್ಟ್ 15 ಇಡೀ ದೇಶಕ್ಕೆ ಸ್ವಾತಂತ್ರ್ಯದ ಸಂಭ್ರಮದಲ್ಲಿತ್ತು. ಆದರೆ ಆ ಸಂಭ್ರಮದ ಹಿಂದೆ ಒಂದು ಭೀಕರ ವಾಸ್ತವವಿತ್ತು. ಬ್ರಿಟಿಷರು ನಮಗೆ ಬಿಟ್ಟು ಹೋಗುತ್ತಿರುವುದು ಒಂದು ದೇಶವನ್ನಲ್ಲ, ಬದಲಿಗೆ 562 ಸಣ್ಣ ಸಣ್ಣ ತುಣುಕುಗಳನ್ನು. ಆ ತುಣುಕುಗಳನ್ನು ಒಗ್ಗೂಡಿಸಿ ಈ ಭಾರತ ಸುಂದರವಾದ ನಕ್ಷೆಯನ್ನು ಸಿದ್ಧಪಡಿಸಿದ ವ್ಯಕ್ತಿ ಅವರೇ ನಮ್ಮ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್. ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಆ ಮಹಾಶಿಲ್ಪಿಯ ಜೀವನದ ಆಳದ ಪುಟಗಳನ್ನು ತೆರೆಯಲಿದ್ದೇವೆ. ಬಾಲ್ಯದ ಕಿಚ್ಚು ಮತ್ತು ಲಂಡನ್ ಪ್ರಯಾಣ. ಪಟೇಲರ ಬದುಕಿನ ಆರಂಭವಾಗಿದ್ದೇ ಹೋರಾಟದಿಂದ. ಅಕ್ಟೋಬರ್ 31, 1875ರಲ್ಲಿ ಗುಜರಾತಿನ ರೈತರ ಕುಟುಂಬದಲ್ಲಿ ಜನಿಸಿದ ಇವರು ಅನ್ಯಾಯ ಕಂಡರೆ ಬಾಲ್ಯದಿಂದಲೇ ಆಗುತ್ತಿರಲಿಲ್ಲ. ಶಾಲೆಯಲ್ಲಿದ್ದಾಗ ಶಿಕ್ಷಕರೊಬ್ಬರು ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿ ದಂಡ ಹಾಕಿದಾಗ ಪಟೇಲರು ಇಡೀ ಶಾಲೆಯನ್ನೇ ಬಂದ್ ಮಾಡಿಸಿ ಪ್ರತಿಭಟನೆ ನಡೆಸಿದರು. ಅವರ ದೊಡ್ಡ ಕನಸು ವಕೀಲರಾಗುವುದಾಗಿತ್ತು. ಆದರೆ ಮನೆಯಲ್ಲಿ ಹಣವಿರಲಿಲ್ಲ. ತಾವೇ ಪುಸ್ತಕಗಳನ್ನು ಓದಿ ಹಗಲು ರಾತ್ರಿ ಕಷ್ಟಪಟ್ಟು ಬ್ಯಾರಿಸ್ಟರ್ ಓದಲು ಲಂಡನ್ಗೆ ಹೋದರು. ಅಲ್ಲಿ ಅತ್ಯಂತ ಕಠಿಣ ಕಾನೂನು ಪರೀಕ್ಷೆಯನ್ನು ಕೇವಲ 30 ತಿಂಗಳಲ್ಲಿ ಮುಗಿಸಿ ದಾಖಲೆಯನ್ನು ನಿರ್ಮಿಸಿದರು. ವಾಪಸ್ ಬಂದಾಗ ಅವರು ಅಹಮದಾಬಾದಿನ ಅತ್ಯಂತ ಶ್ರೀಮಂತ ಹಾಗೂ ಯಶಸ್ವಿ ವಕೀಲರಾಗಿದ್ದರು. ಗಾಂಧೀಜಿಯವರ ಭೇಟಿ ಮತ್ತು ಬಾರ್ಲೋಡ್ ಕ್ರಾಂತಿ. ಆರಂಭದಲ್ಲಿ ಪಾಟೀಲ್ ಅವರಿಗೆ ಗಾಂಧೀಜಿಯವರನ್ನ ಅಹಿಂಸೆ ಮತ್ತು ಶಾಂತಿಯ ಮಂತ್ರದ ಮೇಲೆ ನಂಬಿಕೆ ಇರಲಿಲ್ಲ. ಆದರೆ ಒಮ್ಮೆ ಗಾಂಧೀಜಿಯವರ ಭಾಷಣ ಕೇಳಿದ ನಂತರ ಅವರಿಗೆ ಇಡೀ ಜೀವನವೇ ಬದಲಾಯಿತು. ತೂಟು ಬೂಟು ಬಿಟ್ಟು ಖಾದಿಯನ್ನು ಧರಿಸಿದರು. 1928ರ ಬಾರ್ಲೋಡ್ ಸತ್ಯಾಗ್ರಹ ಇತಿಹಾಸದ ಪ್ರಮುಖ ಘಟ್ಟ. ಬ್ರಿಟಿಷ್ ಸರ್ಕಾರ ರೈತರ ಮೇಲೆ 22% ತೆರಿಗೆಯನ್ನು ಏರಿಸುತ್ತಿತ್ತು. ಆದರೆ ಪಟೇಲ್ ಅವರು ರೈತರನ್ನು ಸಂಘಟಿಸಿ 1 ಪೈಸೆ ತೆರಿಗೆ ಕೊಡಬೇಡಿ ಎಂದು ಗುಡುಗಿದರು. ಬ್ರಿಟಿಷರು ರೈತರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಆಗ ರೈತರು 1% ಅಲುಗಾಡಲಿಲ್ಲ. ಕೊನೆಗೆ ಬ್ರಿಟಿಷ್ ಸರ್ಕಾರ ತಲೆಬಾಗಿ ತೆರಿಗೆಯನ್ನು ಇಳಿಸಿತು. ಈ ವಿಜಯದ ನಂತರ ಗಾಂಧೀಜಿಯವರು ಹೇಳಿದರು, ಇನ್ನು ಮುಂದೆ ನೀವು ಕೇವಲ ವಲ್ಲಭಾಯ್ ಅಲ್ಲ, ನೀವು ಸರದಾರ ಎಂದು. ಭಾರತದ ವಿಲೀನ ಅಸಾಧ್ಯವನ್ನು ಸಾಧಿಸಿದ ಬಗ್ಗೆ. ಇದು ಪಟೇಲ್ ಅವರ ಜೀವನದ ಅತ್ಯಂತ ಸವಾಲಿನ ಸಮಯ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಹೈದರಾಬಾದ್, ಜುನಾಗಢ್ ಮತ್ತು ಕಾಶ್ಮೀರಗಳಂಥ ಸಂಸ್ಥಾನಗಳು ಭಾರತದ ಜೊತೆ ಸೇರಲು ನಿರಾಕರಿಸಿದವು. ಪಾಕಿಸ್ತಾನದ ಈ ಸಂಸ್ಥಾನಗಳನ್ನು ತನ್ನತ್ತ ಸೆಳೆಯಲು ಸಂಚು ರೂಪಿಸಿತು. ಪಟೇಲರು ಗೃಹ ಸಚಿವರಾಗಿ ಅಧಿಕಾರ ವಹಿಸಿದ್ದರು. ಅವರು ರಾಜರಿಗೆ 2 ಆಯ್ಕೆ ನೀಡಿದರು: ಪ್ರೀತಿಯಿಂದ ಭಾರತಕ್ಕೆ ಸೇರಿ ಅಥವಾ ಶಕ್ತಿಯಿಂದ ಮಂಡಿ ಊರಿ ಎಂದು. ಜುನಾಗಢದ ನವಾಬ ತನ್ನ ನಾಯಿಗಳೊಂದಿಗೆ ಪಾಕಿಸ್ತಾನಕ್ಕೆ ಓಡಿ ಹೋದರೆ ಹೈದರಾಬಾದ್ ನಿಜಾಮ ಸೇನೆಯನ್ನು ಎದುರಿಸಲಾರದೆ ಶರಣಾದ. ಇಡೀ ದೇಶವನ್ನು ಕೇವಲ 2 ವರ್ಷಗಳಲ್ಲಿ ಒಗ್ಗೂಡಿಸಿದ ಈ ಸಾಧನೆ ಜಗತ್ತಿನ ಯಾವುದೇ ಕ್ರಾಂತಿಗೂ ದೊಡ್ಡ ದೃಷ್ಟಿಕೋನ. ಪಟೇಲರು ಕೇವಲ ದೇಶವನ್ನು ಒಗ್ಗೂಡಿಸಲಿಲ್ಲ, ಅದನ್ನು ನಡೆಸುವ ಹಾದಿಯನ್ನು ತೋರಿಸಿದರು. ಇಂದಿನ ಈ IAS IPS ಅಧಿಕಾರಿಗಳನ್ನು ಭಾರತದ ಉಕ್ಕಿನ ಚೌಕಟ್ಟು ಎಂದು ಕರೆದರು ಪಟೇಲರು. ದೇಶದ ಆಡಳಿತ ಸುಸೂತ್ರವಾಗಿ ನಡೆಯಲು ಶಿಸ್ತಿನ ಅಧಿಕಾರಿಗಳು ಬೇಕು ಎಂದು ಅವರು ಹಠ ಹಿಡಿದು ಈ ವ್ಯವಸ್ಥೆಯನ್ನು ಜಾರಿಯಲ್ಲಿರಿಸಿದರು. ಒಂದು ವೇಳೆ ಪಟೇಲರು ಅಂದು ಆ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಇಂದು ಈ ದೇಶದ ಆಡಳಿತ ಅಷ್ಟು ಭದ್ರವಾಗಿರುತ್ತಿರಲಿಲ್ಲ. ಮುಕ್ತಾಯ ಮತ್ತು ಯುಗಪುರುಷನ ವಿದಾಯ. ಡಿಸೆಂಬರ್ 15, 1950 ಭಾರತದ ಆ ದೀಪ ಆರಿಹೋಯಿತು. ಪಟೇಲರ ನಿಧನವಾದಾಗ ಅವರ ಬ್ಯಾಂಕ್ ಖಾತೆಯಲ್ಲಿ ಕೇವಲ ಕೆಲವೇ ರೂಪಾಯಿಗಳಿದ್ದವು. ಅಷ್ಟು ದೊಡ್ಡ ಅಧಿಕಾರದಲ್ಲಿದ್ದರೂ ಅವರು ಅತ್ಯಂತ ಸರಳ ಜೀವನ ನಡೆಸಿದರು. ಸ್ನೇಹಿತರೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಎಂಬ ಹೆಸರು ಒಂದು ಶಕ್ತಿ. ಇಂದು ನಾವು ಒಂದು ರಾಷ್ಟ್ರವಾಗಿ ತಲೆ ಎತ್ತಿ ನಿಂತಿದ್ದೇವೆ ಎಂದರೆ ಅದಕ್ಕೆ ಪಟೇಲ್ ಅವರೇ ಕಾರಣ. ಅವರ ಈ ಸಾಧನೆಯ ನೆನಪಿಗಾಗಿ ಗುಜರಾತ್ನಲ್ಲಿ 182 ಮೀಟರ್ ಎತ್ತರದ ಏಕ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಆದರೆ ಅವರ ನಿಜವಾದ ಪ್ರತಿಮೆ ಇರುವುದು ಪ್ರತಿಯೊಬ್ಬ ಭಾರತೀಯ ಹೃದಯದಲ್ಲಿ. ಪಾಟೇಲ್ ಅವರ ಬಗ್ಗೆ ಹೆಮ್ಮೆ ಮೂಡಿಸುತ್ತಿದೆ ಎಂದು ನಂಬಿದ್ದೇನೆ. ಬನ್ನಿ ನಾವೆಲ್ಲರೂ ಸೇರಿ ಈ ಅಖಂಡ ಭಾರತವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯೋಣ. ಜೈ ಹಿಂದ್. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಗಳು ಕಂಡಿದ್ದಲ್ಲಿ ದಯವಿಟ್ಟು ಕಮೆಂಟ್